ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಹಾಯ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಕೇಂದ್ರ ಸರ್ಕಾರದಲ್ಲಿ ಬಹುದೊಡ್ಡ ಬೆಳವಣಿಗೆ ಆಗಲಿದೆ, ಬಹುದೊಡ್ಡ ಬದಲಾವಣೆಯೂ ಕೂಡ ಆಗಲಿದೆ. ಅರ್ಥಾತ್ ಕ್ಯಾಬಿನೆಟ್ ಸರ್ಚರಿಗೆ ನರೇಂದ್ರ ಮೋದಿ ಅವರು ಮುಂದಾಗಿದ್ದಾರೆ ಅಂತ ಗೊತ್ತಾ. ಈಗ ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಒಂದು ಸುದ್ದಿ ಹರಿದಾಡ್ತಾ ಇದೆ. ಆ ಸುದ್ದಿಯ ಬಗ್ಗೆ ನಾನಿವತ್ತು ಮಾತನಾಡ್ತಾ ಹೋಗ್ತೇನೆ. ಏನಪ್ಪಾ ಸುದ್ದಿ ಅಂತ ಹೇಳಿದ್ರೆ, 2004 ಬಳಿಕ ಇದೇ ಮೊದಲ ಬಾರಿಗೆ ದೇಶಕ್ಕೆ ಉಪ ಪ್ರಧಾನಿ ಬರ್ತಾ ಇದ್ದಾರಂತೆ. ಹಾಗಾದ್ರೆ ಕೇಂದ್ರ ಸರ್ಕಾರದಲ್ಲಿ ಯಾರಾಗಬಹುದು ಉಪ ಪ್ರಧಾನಿ, ಯಾರೆಲ್ಲ ಹೆಸರು ರೇಸ್ನಲ್ಲಿದೆ, ಮಾತನಾಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ದೇಶದ ಜನತೆ ಉಪ ಪ್ರಧಾನಿಯ ಹುದ್ದೆಯನ್ನ ಕೊನೆಯದಾಗಿ ನೋಡಿದ್ದು 2004ರಲ್ಲಿ. ಅಂದ್ರೆ ಆಗಿನ NDA ಸರ್ಕಾರದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ದೇಶದ ಪ್ರಧಾನಿಗಳಾಗಿದ್ದರು. ಆಗ 2002ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರದಲ್ಲಿ ಒಂದು ದೊಡ್ಡ ಬದಲಾವಣೆ ಆಗುತ್ತೆ. ಆ ಬದಲಾವಣೆ ಏನು ಅಂತ ಹೇಳಿದ್ರೆ, ಉಪ ಪ್ರಧಾನಿಯ ಹುದ್ದೆಯನ್ನ ಸೃಷ್ಟಿ ಮಾಡಿತ್ತು. ಹಾಗಾದ್ರೆ ಯಾರು ಆಗಿನ ಸರ್ಕಾರದಲ್ಲಿ ಉಪ ಪ್ರಧಾನಿ ಆಗಿದ್ರು ಅಂತ ಹೇಳಿದ್ರೆ, LK ಅಡ್ವಾಣಿ ಅವರು ಉಪ ಪ್ರಧಾನಿ ಆಗಿ ಆಗಿನ ಸರ್ಕಾರದಲ್ಲಿ ಕಾಣಿಸಿಕೊಳ್ತಾರೆ. ಅದಾದ ಬಳಿಕ ಇಲ್ಲಿಯವರೆಗೂ ಅಂದ್ರೆ 2004ರಿಂದ 2026ರ ತನಕ ಯಾರೂ ಕೂಡ ಉಪ ಪ್ರಧಾನಿಯಾಗಿ ಕಾಣಿಸಿಕೊಳ್ಳಿಲ್ಲ ಅಥವಾ ಆ ಹುದ್ದೆಯನ್ನ ಸೃಷ್ಟಿ ಮಾಡುವಂತ ಪರಿಸ್ಥಿತಿ ಬರಲಿಲ್ಲ. ಆದ್ರೆ ಈಗ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಆ ಹುದ್ದೆ ಸೃಷ್ಟಿಯಾಗುತ್ತೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ರಾಷ್ಟ್ರೀಯ ಮಾಧ್ಯಮಗಳಲ್ಲೂ ಕೂಡ ಈ ಬಗ್ಗೆ ಚರ್ಚೆ ಆಗ್ತಾ ಇದೆ. ಹಾಗಾದ್ರೆ ನರೇಂದ್ರ ಮೋದಿ ಸರ್ಕಾರದಲ್ಲಿ ಉಪ ಪ್ರಧಾನಿ ಯಾರಾಗ್ತಾರೆ ಅನ್ನುವಂತಹ ಪ್ರಶ್ನೆ ಬಂದಾಗ ಅದಕ್ಕೆ ಉತ್ತರವೂ ಕೂಡ ಇದೆ. ಉತ್ತರ ಏನಪ್ಪಾ ಅಂತ ಹೇಳಿದ್ರೆ, ಕೇಂದ್ರ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಅವರು ದೇಶದ ಉಪ ಪ್ರಧಾನಿ ಆಗಬಹುದು ಅಂತ ಮಾತು ಕೇಳಿ ಬರ್ತಾ ಇದೆ. ಆ ಬಗ್ಗೆ ವರದಿಗಳು ಕೂಡ ಪ್ರಸಾರವಾಗ್ತಾ ಇದೆ. ಹಾಗಾದ್ರೆ ಯಾವ ಕಾರಣಕ್ಕಾಗಿ ಈ ಹುದ್ದೆಯನ್ನ ಸೃಷ್ಟಿ ಮಾಡಲಾಗ್ತಾ ಇದೆ, ಬಿಜೆಪಿಯ ಲೆಕ್ಕಾಚಾರ ಏನು, ಮಾತನಾಡ್ತಾ ಹೋಗೋಣ. ನೋಡಿ, 2002ರಲ್ಲಿ ಆಗಿನ ಬಿಜೆಪಿ ಸರ್ಕಾರ ಅಥವಾ NDA ಸರ್ಕಾರ ಉಪ ಪ್ರಧಾನಿಯ ಹುದ್ದೆಯನ್ನ ಸೃಷ್ಟಿ ಮಾಡೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಆಗಿನ ಪ್ರಧಾನಿ ಆಗಿದ್ದಂಥ ವಾಜಪೇಯಿ ಆರೋಗ್ಯದಲ್ಲಿ ಸಾಕಷ್ಟು ವ್ಯತ್ಯಾಸಗಳಾಗ್ತಾ ಇತ್ತು. ಅವರಿಗೆ ವಯಸ್ಸು ಕೂಡ ಆಗ್ತಾ ಇತ್ತು. ಜೊತೆಗೆ 2004ರ ಲೋಕಸಭಾ ಚುನಾವಣೆಗೆ ಬಿಜೆಪಿ ತಯಾರಾಗಬೇಕಾಗಿತ್ತು. ಸೊ ಬಿಜೆಪಿಯ ಕಾರ್ಯಕರ್ತರಿಗೆ ನೆಕ್ಸ್ಟ್ ನಿಮ್ಮನ್ನ ಮುನ್ನಡೆಸುವಂತಹ ನಾಯಕ LK ಅಡ್ವಾಣಿ ಅನ್ನೋದನ್ನ ತಿಳಿಸಬೇಕಾಗಿತ್ತು. ಜೊತೆಗೆ ಬಿಜೆಪಿಗೂ ಕೂಡ ಅಟಲ್ ಬಿಹಾರಿ ವಾಜಪೇಯಿ ನಂತರ ಯಾರು ಅನ್ನುವಂತಹ ಪ್ರಶ್ನೆಗೆ ಉತ್ತರವನ್ನ ಕೊಡಬೇಕಾಗಿತ್ತು. ಅಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಉತ್ತರಾಧಿಕಾರಿ LK ಅಡ್ವಾಣಿ ಅನ್ನೋದನ್ನ ಇಡೀ ದೇಶಕ್ಕೆ ಹೇಳಬೇಕಾಗಿತ್ತು, ಮುಖ್ಯವಾಗಿ ಬಿಜೆಪಿ ಕಾರ್ಯಕರ್ತರು. ಅದಾದ ನಂತರ 2004ರ ಚುನಾವಣೆಯಲ್ಲಿ ಬಿಜೆಪಿ ಸೋಲುತ್ತೆ. ಅದಾದ ನಂತರ 2009ರ ಲೋಕಸಭಾ ಚುನಾವಣೆಯಲ್ಲಿ LK ಅಡ್ವಾಣಿಯವರ ನೇತೃತ್ವದಲ್ಲಿ ಬಿಜೆಪಿ ಚುನಾವಣೆಗೆ ಸ್ಪರ್ಧೆ ಮಾಡುತ್ತೆ, ಹಾಗೂ ಕೂಡ ಸೋಲಾಗುತ್ತೆ. ಸೊ ಈಗ 2026ರಲ್ಲಿ ನಾವಿದ್ದೀವಿ. ಕೇಂದ್ರದ ಸಂಪುಟಕ್ಕೆ ಒಂದು ಮೇಜರ್ ಸರ್ಜರಿ ಆಗ್ತಾ ಇದೆ. ಒಂದಿಷ್ಟು ಸಚಿವರಿಗೆ ಕೋಕ್ ಕೊಡ್ತಾರೆ. ಅದೇ ಸಂದರ್ಭದಲ್ಲಿ ಉಪ ಪ್ರಧಾನಿಯ ಹುದ್ದೆಯನ್ನು ಕೂಡ ಸೃಷ್ಟಿ ಮಾಡ್ತಾರೆ. ಸೊ ಈ ಬಾರಿ ಉಪ ಪ್ರಧಾನಿ ಅಮಿತ್ ಶಾ ಅವರು ಅಂತ ಹೇಳಲಾಗ್ತಾ ಇದೆ. ಸೊ ಇದು ಯಾಕೆ ಅಂತ ಹೇಳಿದ್ರೆ, ಒನ್ಸ್ ಅಗೇನ್ ನರೇಂದ್ರ ಮೋದಿ ಅವರ ಉತ್ತರಾಧಿಕಾರಿ ಯಾರು ಅನ್ನೋದಕ್ಕೆ ಇಲ್ಲಿ ಸ್ಪಷ್ಟ ಉತ್ತರವನ್ನ ಕೊಡೋದಕ್ಕೆ ಬಿಜೆಪಿ ಮುಂದಾಗಿದೆ. ನರೇಂದ್ರ ಮೋದಿ ಅವರಿಗೆ ಈಗಾಗಲೇ ವಯಸ್ಸಾಗಿದೆ. ಜೊತೆಗೆ ಅವರ ನೇತೃತ್ವದಲ್ಲಿ ಮುಂದಿನ ಚುನಾವಣೆ ಅಂತ ಹೇಳಿದ್ರು ಕೂಡ ಕಷ್ಟ ಆಗುತ್ತೆ. ಇದೆಲ್ಲದಕ್ಕೂ ಮಿಗಿಲಾಗಿ ನರೇಂದ್ರ ಮೋದಿ ಅವರ ಹವಾ ದೇಶದಾದ್ಯಂತ ಕಡಿಮೆ ಆಗ್ತಾ ಇದೆ. ಅಂದ್ರೆ 2014 2019ರಲ್ಲಿ ನರೇಂದ್ರ ಮೋದಿ ಅವರ ಹವಾ ಏನು ದೇಶದಾದ್ಯಂತ ಇತ್ತಲ್ವಾ, ಅದು ಈಗ ಕಡಿಮೆ ಆಗ್ತಾ ಇದೆ. ಸೊ ಹೀಗಾಗಿ ಹೊಸ ನಾಯಕತ್ವದ ಹುಡುಕಾಟದಲ್ಲಿ ಬಿಜೆಪಿ ಇದೆ. ಇದರ ಭಾಗವಾಗಿ ಈಗ ಅಮಿತ್ ಶಾ ಅವರನ್ನ ಉಪ ಪ್ರಧಾನಿಯನ್ನಾಗಿ ಮಾಡಿ 2029ರ ಲೋಕಸಭಾ ಚುನಾವಣೆಯನ್ನ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಎದುರಿಸೋದಕ್ಕೆ ಬಿಜೆಪಿ ಮುಂದಾಗಿದೆ. ಹಾಗಾದ್ರೆ ಅಮಿತ್ ಶಾ ಅವರೇ ಯಾಕೆ ಅನ್ನೋದಕ್ಕೂ ಕೂಡ ಉತ್ತರ ಇದೆ. ನೋಡಿ, ನರೇಂದ್ರ ಮೋದಿ ಅವರ ಸರ್ಕಾರ ಅಂದ್ರೆ 2014, 2019, 2024, ಸೊ ಈ 3 ಅವಧಿಯಲ್ಲಿ ನರೇಂದ್ರ ಮೋದಿ ಅವರ ನಂತರ ಬಿಜೆಪಿಯಲ್ಲಿ ಅಥವಾ ಬಿಜೆಪಿ ಸರ್ಕಾರದಲ್ಲಿ ಯಾರು ತುಂಬಾ ಸ್ಟ್ರಾಂಗ್ ಆಗಿರುವಂತಹ ಲೀಡರ್ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಅಮಿತ್ ಶಾ ಅವರು. ಅಮಿತ್ ಶಾ ಅವರು ಪಕ್ಷದ ಅಧ್ಯಕ್ಷರಾಗಿದ್ರು. ಪಕ್ಷದ ಕಾರ್ಯಕ್ರಮದಲ್ಲೂ ಕೂಡ ತುಂಬಾ ಸಕ್ರಿಯವಾಗಿ ತೊಡಗಿಸ್ಕೊತಾರೆ. ಜೊತೆಗೆ ಚುನಾವಣೆ ಅಂತ ಬಂದ್ರೆ ಬಿಜೆಪಿಯ ಎಲೆಕ್ಷನ್ ಇಂಜಿನ್ ಅಮಿತ್ ಶಾ ಅವರು. ಎಲೆಕ್ಷನ್ಗಳನ್ನ ಯಾವ ರೀತಿಯಾಗಿ ಮಾಡಬೇಕು, ಎಲೆಕ್ಷನ್ನ ತಂತ್ರಗಾರಿಕೆ ಹೇಗಿರಬೇಕು, ಈ ಎಲ್ಲವನ್ನೂ ಕೂಡ ಅಮಿತ್ ಶಾ ಅವರೇ ನೋಡ್ತಾರೆ. ಇನ್ನು ಸರ್ಕಾರದ ವಿಚಾರಕ್ಕೆ ಬಂದ್ರೆ
ನರೇಂದ್ರ ಮೋದಿ ಅವರ ನಂತರ ಸರ್ಕಾರದಲ್ಲಿ ತುಂಬಾ ಸ್ಟ್ರಾಂಗ್ ಆಗಿರುವಂತಹ ಲೀಡರ್ ಅಮಿತ್ ಶಾ ಅವರು. ಸದನದಲ್ಲಿ ಅಮಿತ್ ಶಾ ಅವರು ಸರ್ಕಾರವನ್ನ ತುಂಬಾ ಸ್ಟ್ರಾಂಗ್ ಆಗಿ ಡಿಫೆಂಡ್ ಮಾಡ್ಕೋತಾರೆ. ಸದನದ ಹೊರಗೂ ಕೂಡ ಅಮಿತ್ ಶಾ ಅವರು ಸರ್ಕಾರದ ಸಾಧನೆಗಳ ಬಗ್ಗೆ ಸರ್ಕಾರವನ್ನ ಡಿಫೆಂಡ್ ಮಾಡ್ಕೋತಾರೆ. ನೋಡಿ, 12 ವರ್ಷ ಆಯಿತು ನರೇಂದ್ರ ಮೋದಿ ಅವರು ಪ್ರಧಾನಿಗಳಾಗಿ. ಈ 12 ವರ್ಷದಲ್ಲಿ ನರೇಂದ್ರ ಮೋದಿ ಅವರು ಸುದ್ದಿಗೋಷ್ಠಿಯನ್ನು ನಡೆಸಿದ್ದು 0. ಬಟ್ ಅಮಿತ್ ಶಾ ಅವರು ಸುದ್ದಿಗೋಷ್ಠಿಗಳನ್ನು ಕೂಡ ನಡೆಸ್ತಾರೆ. ಅಂದರೆ ಸದನದ ಒಳಗೂ ಸದನದ ಹೊರಗೂ ಕೂಡ ಅಮಿತ್ ಶಾ ಅವರು ಸರ್ಕಾರವನ್ನ ಡಿಫೆಂಡ್ ಮಾಡ್ಕೊತಾ ಇದ್ದಾರೆ. ಡಿಫ್ಯಾಕ್ಟೋ ಪ್ರೈಮ್ ಮಿನಿಸ್ಟರ್ ರೀತಿಯಲ್ಲಿ ಅಥವಾ ಶಾಡೋ ಪ್ರೈಮ್ ಮಿನಿಸ್ಟರ್ ರೀತಿಯಲ್ಲಿ, ಸೂಪರ್ ಪ್ರೈಮ್ ಮಿನಿಸ್ಟರ್ ರೀತಿಯಲ್ಲಿ ಅಮಿತ್ ಶಾ ಅವರು ವರ್ತಿಸ್ತಾ ಇದ್ದಾರೆ, ಆ ರೀತಿಯಾಗಿ ನಡ್ಕೋತಾ ಇದ್ದಾರೆ. ಸೊ ಇದೇ ಕಾರಣಕ್ಕಾಗಿ ಅಮಿತ್ ಶಾ ಅವರನ್ನ ಈಗ ಉಪ ಪ್ರಧಾನಿಯ ಹುದ್ದೆಯಲ್ಲಿ ಕೂರಿಸುವುದಕ್ಕೆ ಬಿಜೆಪಿ ಮುಂದಾಗಿದೆ ಅಂತ ಗೊತ್ತಾಗ್ತಾ ಇದೆ. ಇಲ್ಲಿ ಬಿಜೆಪಿ ಅಂತ ಹೇಳಿದ್ರೆ ಸಂಘ ಪರಿವಾರ ಮುಂದಾಗಿದೆ ಅಂತ ಗೊತ್ತಾಗ್ತಾ ಇದೆ. ಸೊ ನಿಮ್ಮ ಅಭಿಪ್ರಾಯ ಏನು? ದೇಶಕ್ಕೆ ಉಪ ಪ್ರಧಾನಿಯ ಹುದ್ದೆ ಅವಶ್ಯಕತೆ ಇದೆಯಾ? ಅಮಿತ್ ಶಾ ಅವರು ದೇಶದ ಉಪ ಪ್ರಧಾನಿ ಆಗ್ತಾರಾ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಹಾಯ್ ಕರ್ನಾಟಕ ಯೂಟ್ಯೂಬ್ ಚಾನಲ್.